ಹಾಯ್ ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು 5 ನಿಮಿಷದಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ರವೆ ಕೇಸರಿಯನ್ನು ಮಾಡೋಣ. 1 ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ, ಅರ್ಧ ಕಪ್ ತುಪ್ಪ, 1 ಕಪ್ ರವೆ, ಯೆಲ್ಲೋ ಫುಡ್ ಕಲರ್. ಒಂದು ಪಾತ್ರೆ ತೆಗೆದುಕೊಳ್ಳೋಣ. ಅದು ಬಿಸಿಯಾದ ನಂತರ 2 ಸ್ಪೂನ್ ತುಪ್ಪ ಹಾಕಿ, ಬಿಸಿಯಾದ ನಂತರ ಲೋ ಫ್ಲೇಮಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಫ್ರೈ ಮಾಡಿ. ನಂತರ ದ್ರಾಕ್ಷಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಡೋಣ. ಅದೇ ಪಾತ್ರೆಯಲ್ಲಿ ರವೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹುರಿಯಬೇಕು. ಮತ್ತೊಂದು ಕಡೆ 3 ಕಪ್ ನೀರನ್ನು ಕಾಯಿಸ್ಕೊಳ್ಬೇಕು. ರವೆ ಹುರಿದ ನಂತರ ಬಿಸಿ ನೀರನ್ನು ನಿಧಾನವಾಗಿ ಹಾಕಬೇಕು, ಇಲ್ಲ ಅಂದರೆ ಅದು ಗಂಟಾಗುತ್ತೆ. ರವೆಯನ್ನು ಮಿಕ್ಸ್ ಮಾಡಿ ನಂತರ ಪ್ಲೇಟ್ ಮುಚ್ಚಿ 4-5 ನಿಮಿಷ ಬಿಡಬೇಕು. ನಂತರ ಸಕ್ಕರೆ ನಿಧಾನವಾಗಿ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ, ನಂತರ ಡ್ರೈ ಮಾಡಿಕೊಂಡ ನಿಧಾನವಾಗಿ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಡ್ರೈ ಮಾಡಿಕೊಂಡ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ, ನೋಡಿ ರುಚಿಯಾದ ರವೆ ಕೇಸರಿ ರೆಡಿ ಆಯಿತು. ನೀವು ಇದಕ್ಕೆ ಬೇಕಾದರೆ ಪೈನಾಪಲ್ ಮತ್ತು ಕೇಸರಿಯನ್ನು ಕೂಡ ಹಾಕಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಟೇಸ್ಟಿಯಾದ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.